ಭವಿಷ್ಯದ ಕುರಿತು ಯೋಚಿಸುವುದು ಒಳ್ಳೆಯದು. ದೇವರ ಮಗುವಿಗೆ ಒಂದು ಮಹಿಮೆಯ ಭವಿಷ್ಯವಿದೆ. ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರು ಇಸ್ರಾಯೇಲ್ ಜನಾಂಗವನ್ನು ಬದಿಗಿರಿಸಿದ್ದು ಯಾಕೆ? ಇದರಿಂದ ನಮಗಾದ ಪ್ರಯೋಜನಗಳೇನು? ಇಸ್ರಾಯೇಲ್ ಜನಾಂಗದ ಪುನಃಸ್ಥಾಪನೆ ಯಾವ ಆಶೀರ್ವಾದಗಳನ್ನು ತರಲಿದೆ? ಎಲ್ಲವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ಹಂತ ಹಂತವಾಗಿ ಧ್ಯಾನಿಸುವ ಇಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಬಂದಿರುವಾಗ ಇಸ್ರಾಯೇಲ್ ಜನಾಂಗವನ್ನು ಬದಿಗಿರಿಸಿದ್ದಕ್ಕೆ ಕಾರಣ ಎಂಬ ವಿಚಾರವನ್ನು ನೋಡೋಣ. ಅನ್ಯಜನರ ರಕ್ಷಣೆಗಾಗಿ ಇಸ್ರಾಯೇಲ್ ಜನಾಂಗವು ಬದಿಗಿರಿಸಲ್ಪಟ್ಟಿತು. ಮುಂದಣ ಭಾಗದಲ್ಲಿ ಪೌಲನು ಈ ವಿಚಾರದ ಕುರಿತಾಗಿ ತಿಳಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನೋ ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯಜನರಿಗೆ ಉಂಟಾಯಿತು. ಇದರಿಂದ ದೇವರು ಅವರಲ್ಲಿ ಹುರುಡು ಹುಟ್ಟಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಬಿದ್ದು ಹೋಗಬೇಕೆಂತಲೇ ಎಡವಿದರೇನೋ ಎಂದು ಕೇಳುತ್ತೇನೆ. ಅದು ಸರಿಯಲ್ಲ. ಆದರೆ ಅವರ ತಪ್ಪು ಹೆಜ್ಜೆಯಿಂದಾಗಿ ಅನ್ಯಜನಗಳಿಗೆ ರಕ್ಷಣೆಯು ಬಂತು. ಇಸ್ರಾಯೇಲ್ಯರಲ್ಲಿ ಹುರುಡು ಅಂದರೆ ಅಸೂಯೆ ಹುಟ್ಟಿತು. ಪೌಲನು 1ನೇ ವಚನದಲ್ಲಿ ಕೇಳಿದ ಪ್ರಶ್ನೆಯನ್ನೇ ಇನ್ನೊಂದು ರೀತಿಯಾಗಿ ಕೇಳುತ್ತಿದ್ದಾನೆ. ದೇವರು ತನ್ನ ಪ್ರಜೆಯನ್ನು ತಳ್ಳಿಬಿಟ್ಟಿದ್ದಾನೋ ಎಂದು ಅಲ್ಲಿ ಕೇಳಿದ್ದನು. ತಳ್ಳಿಬಿಡುವಿಕೆ ಭಾಗಶಃ ಹಾಗೂ ತಾತ್ಕಾಲಿಕವಾದದ್ದು. ಅವನು ಕೇಳುವ ಪ್ರಶ್ನೆ, ಅವರು ತಿರುಗಿ ಏಳಲಾರದಂತೆ ಎಡವಿ ಬಿದ್ದಿದ್ದಾರೋ? ಇದಕ್ಕೆ ಉತ್ತರ ಖಂಡಿತವಾಗಿ ಇಲ್ಲ ಎಂಬುದೇ. ಅವರ ಬೀಳುವಿಕೆಯು ದೇವರ ಏರ್ಪಾಡಿನಿಂದಾಗಿ ರಕ್ಷಣೆಯ ಬಾಗಿಲನ್ನು ಅನ್ಯಜನಗಳಿಗೆ ಅಗಲವಾಗಿ ತೆರೆಯುವುದಕ್ಕೆ ಮಾರ್ಗವಾಯಿತು. ಅನ್ಯರಿಗೆ ದೊರಕಿದ ರಕ್ಷಣೆಯ ನಿಜತ್ವವನ್ನು ಯಹೂದ್ಯನು ಕಾಣುತ್ತಾನೆ. ಅವರು ಅನುಭವಿಸುವ ಈ ರಕ್ಷಣೆಯ ಆಶೀರ್ವಾದವು ನಿಜವಾಗಿಯಾದರೆ ಇದು ಯಹೂದ್ಯರಲ್ಲಿ ಅಸೂಯೆಯನ್ನುಂಟು ಮಾಡದೆ ಸಂಭ್ರಮವನ್ನುಂಟು ಮಾಡಬೇಕಾಗಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ ಅವರು ಸೋತು ಹೋದದ್ದು ಅನ್ಯಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನರ್ಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಬದಿಗಿರಿಸಲ್ಪಟ್ಟಿದ್ದಾರೆ. ಅಂದರೆ ದೇವರು ಈಗ ಒಂದು ಜನಾಂಗವಾಗಿ ಅವರನ್ನು ನಡೆಸುತ್ತಿಲ್ಲ. ಆದರೆ ದೇವರು ಅವರೊಂದಿಗೆ ವ್ಯವಹರಿಸಲು ತೊಡಗುವಾಗ ಅವರಿಗೆ ಅರಬರಿಂದ ಯಾವ ತೊಂದರೆಯೂ ಬರುವುದಿಲ್ಲ. ಆ ಜಗಳವನ್ನು ದೇವರೇ ಪರಿಹರಿಸುತ್ತಾನೆ. ಆಗ ಇಸ್ರಾಯೇಲು ಭಯದಲ್ಲಿ ಜೀವಿಸುವುದಿಲ್ಲ. ಯಾಕಂದರೆ ಪ್ರತಿಯೊಬ್ಬನೂ ಶಾಂತಿ ಸಮಾಧಾನಗಳಿಂದ ಜೀವಿಸುವನೆಂದು ದೇವರು ಸ್ಪಷ್ಟಪಡಿಸಿದ್ದಾನೆ. ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷೇಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು. ಅವರನ್ನು ಯಾರೂ ಎದುರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಅವರು ಬದಿಗಿರಿಸುವಿಕೆಯಿಂದಾಗಿ ಅನ್ಯಜನರಿಗೆ ದೇವರ ಕೃಪೆಯು ದೊರಕಿರುವುದಾದರೆ, ಇಸ್ರಾಯೇಲ್ಯರು ಪುನಃ ಸ್ವೀಕರಿಸಲ್ಪಟ್ಟ ಬಳಿಕ ಅನ್ಯಜನರ ಕಡೆಗಿನ ದೇವರ ಕೃಪೆಯು ಹೇಗಿರುತ್ತದೆ? ಅದು ಇನ್ನೂ ಹೆಚ್ಚಾಗುತ್ತದೆ. ಯೆರೂಸಲೇಮಿನ ಮಹಾಕೂಟದಲ್ಲಿ ಯಾಕೋಬನು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ದೇವರು ಇಸ್ರಾಯೇಲ್ಯರನ್ನು ಕರೆದಂತೆ ಅನ್ಯಜನಗಳಿಂದಲೂ ತನಗಾಗಿ ಒಂದು ಜನಾಂಗವನ್ನು ಕರೆಯಲಿದ್ದಾನೆ ಎಂದು ಯಾಕೋಬನು ಹೇಳಿದನು. ಇದನ್ನು ನಾವು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಓದುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವರಾಗಿರಬೇಕೆಂದು ಎಂಬುದಾಗಿ. ಪ್ರಿಯರೇ, ಸಭೆ ಈ ಲೋಕದಲ್ಲಿ ಸ್ಥಾಪನೆಯಾಗುವುದಕ್ಕಿಂತ ಮೊದಲೇ ಭಕ್ತಿ ಸಂಜೀವನ ಉಂಟಾಯಿತು.
ಎಂಬ ನನ್ನ ಮಾತಿಗೆ ಆಧಾರ ಇದೇ ಆಗಿದೆ. ಅನೇಕರಿಗೆ ಇದು ಅರ್ಥವಾಗುವುದಿಲ್ಲ. ಇಲ್ಲಿ ಭಕ್ತಿ ಸಂಜೀವನ ಎಂಬ ಮಾತಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂಬ ಅರ್ಥವಿದೆ. ಯೋನನೆಂಬ ಪ್ರವಾದಿ ನಿನವೆ ಪಟ್ಟಣಕ್ಕೆ ಹೋದನು. ಆ ಇಡೀ ಪಟ್ಟಣ ದೇವರ ಕಡೆಗೆ ತಿರುಗಿಕೊಂಡಿತು. 50ನೇ ದಿನದಲ್ಲಿಯೂ ದೇವರ ಕಡೆಗೆ ದೊಡ್ಡ ಸಮೂಹ ತಿರುಗಿಕೊಂಡಿತು ಎಂಬುದು ಸತ್ಯವಾಗಿದೆ. ಆದರೆ ತಿರುಗಿಕೊಂಡವರು ಶೇಕಡವಾರು ಸಂಖ್ಯೆಯಷ್ಟು 50ನೇ ದಿನದ ಹಬ್ಬಕ್ಕೆ ಎಲ್ಲ ಯಹೂದ್ಯ ಪುರುಷರು ಯೆರೂಸಲೇಮ್ ನಗರಕ್ಕೆ ಸೇರಿ ಬರಬೇಕಾಗಿತ್ತು. ಯೆರೂಸಲೇಮಿನ ಸುತ್ತಮುತ್ತಲೂ ಸಾವಿರ ಸಂಖ್ಯೆಯ ಯಹೂದ್ಯರಿದ್ದರು. ಅಷ್ಟು ಜನರಲ್ಲಿ ರಕ್ಷಿಸಲ್ಪಟ್ಟವರೆಷ್ಟು? ಮೊದಲಿನ ಕೆಲವು ದಿನಗಳ ಪ್ರಸಂಗಗಳ ಪರಿಣಾಮ ದಾಖಲೆಗಳ ಪ್ರಕಾರ ಸುಮಾರು 10,000 ಮಂದಿ ಇರಬಹುದು. ಇದು ನಿಜವಾಗಿ ಚಿಕ್ಕ ಅಂಶವಾಗಿದೆ. ಆ ಬಳಿಕದ ದೊಡ್ಡ ಭಕ್ತಿ ಸಂಜೀವನವು ಹವಾಯಿ ದ್ವೀಪಗಳಲ್ಲಿ ನಡೆಯಿತು. ಅಲ್ಲಿನ ಜನರ ಅರ್ಧದಷ್ಟು ಮಂದಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಯೋನನ ದಿನಗಳಲ್ಲಾದ ಪರಿವರ್ತನೆಯ ಎದುರಿನಲ್ಲಿ ಇದು ಕೂಡ ಚಿಕ್ಕ ಸಂಖ್ಯೆಯೇ ಆಗಿದೆ. ಸಭೆಯು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಅತೀ ದೊಡ್ಡ ಭಕ್ತಿ ಸಂಜೀವನ ಉಂಟಾಗಲಿದೆ ಎಂದು ನಾನು ನಂಬುತ್ತೇನೆ. ಸಭೆಯ ಕಾರ್ಯ ಅತ್ಯುತ್ತಮವಾಗಿ ನಡೆದಿಲ್ಲ. ಸಭೆ ಮೇಲಕ್ಕೆತ್ತಲ್ಪಟ್ಟ ಬಳಿಕ ಮಹಾಜನರ ಗುಂಪುಗಳು ದೇವರ ಕಡೆಗೆ ತಿರುಗಿಕೊಳ್ಳುತ್ತವೆ. ಮಹಾಸಂಕಟ ಕಾಲದಲ್ಲಿ ಮಾತ್ರವಲ್ಲದೆ 1000 ವರ್ಷದ ಕ್ರಿಸ್ತನ ಆಳ್ವಿಕೆಯ ಕಾಲದಲ್ಲಿ ಸಹ ಅನ್ಯಜನಗಳ ದೇಶಗಳು 1000 ವರ್ಷದ ಆಳ್ವಿಕೆಗೆ ಸೇರಿಕೊಳ್ಳುತ್ತಾರೆ. ಅವರಲ್ಲಿನ ಹೆಚ್ಚಿನವರು ಕ್ರಿಸ್ತನ ಆಳ್ವಿಕೆಯನ್ನು ಮೆಚ್ಚಿಕೊಳ್ಳಲಿದ್ದು ಆ ಕಾಲದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ನಾನು ಪೂರ್ಣ ಹೃದಯದಿಂದ ಇದನ್ನು ನಂಬುತ್ತೇನೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಅನ್ಯಜನರಾಗಿರುವ ನಿಮ್ಮ ಸಂಗಡ ಮಾತಾಡುತ್ತೇನೆ. ನಾನು ಅನ್ಯಜನರಿಗೆ ಅಪೊಸ್ತಲನಾಗಿರಲಾಗಿ ನನ್ನ ಉದ್ಯೋಗವನ್ನು ಗಣ್ಯತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಹುರುಡನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆಯ ಮಾರ್ಗಕ್ಕೆ ತಂದೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ಈ ರೀತಿಯಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ನಾನು ಅನ್ಯಜನರಾಗಿರುವ ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಪೌಲನೆಂಬ ನಾನು ಅನ್ಯಜನರ ಅಪೊಸ್ತಲನಾಗಿದ್ದು ನನ್ನ ಉದ್ಯೋಗದಲ್ಲಿ ಹೆಚ್ಚಳ ಪಡುತ್ತೇನೆ. ಯಾವ ವಿಧದಿಂದಲಾದರೂ ನನ್ನ ಸ್ವಜನರಲ್ಲಿ ಹುರುಡನ್ನು ಹುಟ್ಟಿಸಿ ಅವರಲ್ಲಿ ಕೆಲವರನ್ನಾದರೂ ರಕ್ಷಿಸುವಂತಾದರೆ ಒಳ್ಳೆಯದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಪೌಲನು ಹೇಳುತ್ತಿದ್ದಾನೆ, ನಾನು ಅನ್ಯಜನರ ಅಪೊಸ್ತಲನು, ಅದರಲ್ಲಿ ನಾನು ಸಂತೋಷಪಡುತ್ತೇನೆ. ಆದರೆ ನಾನು ಅನ್ಯರಿಗೆ ಸುವಾರ್ತೆಯನ್ನು ಸಾರುವಾಗ ನನ್ನ ಸ್ವಜನರಲ್ಲಿ ಅನೇಕರು ಕ್ರಿಸ್ತನ ಕಡೆಗೆ ತಿರುಗುವರೆಂದು ಆಶಿಸುತ್ತೇನೆ. ಅವನು ಕೊರಿಂಥದವರಿಗೆ ಹೀಗೆ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ, ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು ಎಂಬುದಾಗಿ. ಪ್ರಿಯರೇ, ಈ ಕಾರಣಕ್ಕಾಗಿಯೇ ಪೌಲನು ತನ್ನ ತಲೆಯನ್ನು ಬೋಳಿಸಿಕೊಂಡು ಹರಕೆ ಹೇಳಿಕೊಂಡು ಯೆರೂಸಲೇಮಿಗೆ ಹೋದದ್ದು. ತನ್ನ ಜನರನ್ನು ಕ್ರಿಸ್ತನಿಗಾಗಿ ಸಂಪಾದಿಸುವುದಕ್ಕೋಸ್ಕರವಾಗಿ. ಅವನು ಕೃಪೆಯ ಕೆಳಗೆ ಜೀವಿಸುವವನಾದ್ದರಿಂದ ಇದನ್ನು ಮಾಡಬೇಕಾಗಿತ್ತೋ? ಕೃಪೆಯ ಅಡಿಯಲ್ಲಿ ಜೀವಿಸುವುದೆಂದರೆ ಅವನಿಗೆ ಅವಶ್ಯವಿದ್ದರೆ ಮಾಡಬಹುದು ಎಂದರ್ಥ. ತಿರುಗಿ ಪೌಲನು ಕೊರಿಂಥದವರಿಗೆ ಮುಂದುವರಿಸಿ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 21ನೇ ವಚನದಲ್ಲಿ ಅಲ್ಲಿ ಹೀಗೆ ಓದುತ್ತೇವೆ, ನಾನು ದೇವರ ನಿಯಮವಿಲ್ಲದವನಲ್ಲ, ಕ್ರಿಸ್ತನ ನಿಯಮಕ್ಕೊಳಗಾದವನೇ. ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಂತಾದೆನು. ಅಂದರೆ ಅವನು ಕ್ರಿಸ್ತನಿಗೆ ವಿಧೇಯನಾಗುತ್ತಿದ್ದನು. ಮತ್ತೆ ಅವನು ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ, ಬಲವಿಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದವನಾದೆನು. ಯಾವ ವಿಧದಲ್ಲಿಯಾದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೆ ಎಂತೆಂಥವನಾಗಬೇಕೋ ಅಂತಂಥವನಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಅವನು ಮೊದಲಾಗಿ ಅನ್ಯರಿಗೆ ಅಪೊಸ್ತಲನಾಗಿರುವ ತನ್ನ ಕೆಲಸವನ್ನು ಮಾಡುತ್ತಿದ್ದನು. ಹೀಗೆ ಮಾಡುವುದರಲ್ಲಿ ತನ್ನ ಯಹೂದಿ ಸಹೋದರರು ಕ್ರಿಸ್ತನ ಕಡೆಗೆ ತಿರುಗುವಂತೆಯೂ ಪ್ರಯತ್ನಿಸುತ್ತಿದ್ದನು. ಕೇವಲ ಕೆಲವೇ ಮಂದಿ ತಿರುಗಿಕೊಂಡರು. ಈ ಎಲ್ಲದರಲ್ಲಿ ಪೌಲನು ತನ್ನ ಸೇವೆಯನ್ನು ಮಾಡುತ್ತಿದ್ದನು ಹಾಗೂ ದೇವರು ಈ ಯುಗಕ್ಕಾಗಿರುವ ಅನ್ಯಜನರ ಹಾಗೂ ಯಹೂದ್ಯರ ಕುರಿತಾದ ಉದ್ದೇಶವನ್ನು ನೆರವೇರಿಸುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನನ್ನು ಕರೆದ ಕಾರ್ಯವನ್ನು ಮಾಡುವುದರಲ್ಲಿ ಪೌಲನು ಹೊಂದಿದ್ದ ತೃಪ್ತಿಯನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ.
ಪ್ರಿಯ ಸ್ನೇಹಿತನೇ, ದೇವರು ನಿನಗೊಂದು ಸ್ಥಳ ಇಟ್ಟಿದ್ದಾನೆ. ಅದು ಒಂದು ವೇಳೆ ಭಾನುವಾರ ಶಾಲೆ ಇರಬಹುದು, ವೈಯಕ್ತಿಕ ಸೇವೆಯಲ್ಲಿ ಇಲ್ಲವೇ ಬೇರೆ ಕಾರ್ಯಗಳ ಮೂಲಕ ಜನರನ್ನು ಸಂಧಿಸಬೇಕೆಂದು ಆತನು ಆಶಿಸಬಹುದು. ಇಲ್ಲವೇ ದೇವರ ವಾಕ್ಯ ಸಾರುವ ಯಾರನ್ನಾದರೂ ನೀನು ಬೆಂಬಲಿಸಬೇಕಾಗಬಹುದು. ಯಾವುದೇ ಇದ್ದರೂ ದೇವರು ನಿನ್ನನ್ನು ಕರೆದ ಕಾರ್ಯ ನೀನು ಮಾಡುತ್ತಿರುವುದಾದರೆ ನಿನಗೆ ಅದರಲ್ಲಿ ತೃಪ್ತಿಯನ್ನು ನೀನು ಅನುಭವಿಸುತ್ತಿರುತ್ತಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ಇಸ್ರಾಯೇಲ್ಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭವಿಷ್ಯದ ಕುರಿತು ಯೋಚಿಸುವುದು ಒಳ್ಳೆಯ ಕಾರ್ಯ. ನಮ್ಮ ಮುಂದೆ ಒಳ್ಳೆಯ ದಿನಗಳು ಕಾದಿರುತ್ತವೆ ಎಂದು ನಾನು ನೆನೆಸುತ್ತೇನೆ. ಮಾನವನ ದೃಷ್ಟಿಯಲ್ಲಿ ಭವಿಷ್ಯವು ಕತ್ತಲಾದದ್ದಾಗಿದೆ. ಅವನು ಈ ಜಗತ್ತನ್ನು ಕೆಡಿಸಿದ್ದಾನೆ. ಒಮ್ಮೆ ಚಿಕಾಗೋದಲ್ಲಿನ ಒಬ್ಬ ಶ್ರೀಮಂತನು ಒಂದು ವ್ಯವಹಾರ ಕಂಪನಿಯ ಉಪಾಧ್ಯಕ್ಷನೂ ಆಗಿರುವವನ ವಿಚಾರದಲ್ಲಿ ನೋಡುವಾಗ ಅವನು ಭವಿಷ್ಯದ ಕುರಿತಾಗಿ ತುಂಬ ನಿರಾಶಾವಾದಿಯಾಗಿದ್ದನು ಎಂಬುದಾಗಿ ತಿಳಿದು ಬಂತು. ನಮ್ಮ ನಾಗರಿಕತೆಯ ಭವಿಷ್ಯದ ಕುರಿತಾಗಿ ಹೆಚ್ಚಿನವರು ನಿರಾಶಾದಾಯಕರಾಗಿರುತ್ತಾರೆ. ಆದರೆ ನನ್ನ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಆತನು ಎಲ್ಲವನ್ನೂ ಸರಿಪಡಿಸಬಲ್ಲನು. ವಿಶೇಷ ದಿನಗಳು ಭವಿಷ್ಯದಲ್ಲಿ ಬರಲಿಕ್ಕಿವೆ. ದೇವರ ಮಗುವಿಗೆ ಒಂದು ಮಹಿಮೆಯ ಭವಿಷ್ಯವಿದೆ. ನನ್ನ ಮನಸ್ಸಿನಲ್ಲಿ ನಾನು ಹಲ್ಲೆಲೂಯಾ ಎನ್ನುತ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಓದುತ್ತೇವೆ, ಕಣಕದಲ್ಲಿ ಮೊದಲನೆಯ ಉರುಳಿ ನೈವೇದ್ಯವಾದ ಹಾಗಾಯಿತು. ಬೇರು ದೇವರದಾಗಿದ್ದರೆ ಕೊಂಬೆಗಳೂ ದೇವರವು ಎಂಬುದಾಗಿ. ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನೀವು ಕಣದಲ್ಲಿ ತುಳಿಸಿದ ದವಸದಲ್ಲಿ ಸ್ವಲ್ಪವನ್ನು ಯೆಹೋವನದೆಂದು ಪ್ರತ್ಯೇಕಿಸುವ ಪ್ರಕಾರವೇ ಕಣಕದಿಂದ ಮಾಡುವ ಮೊದಲನೆಯ ರೊಟ್ಟಿಯನ್ನು ಪ್ರತ್ಯೇಕಿಸಬೇಕು ಎಂಬುದಾಗಿ. ಪ್ರಿಯರೇ, ಕಣಕ ಅಂದರೆ ರೊಟ್ಟಿಯ ಕಣಕವಾಗಿದೆ. ಇಡೀ ಕಣಕವು ದೇವರಿಗೆ ಅರ್ಪಿತವಾಗಿದೆ ಎಂಬುದರ ಸೂಚನೆಗಾಗಿ ಕಣಕದ ಒಂದು ಭಾಗವನ್ನು ಸಮರ್ಪಿಸಲಾಗುತ್ತದೆ. ಮೊದಲ ಹುರುಳಿ ಅಂದರೆ ಜನಾಂಗದ ಮೂಲಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರು. ನೈವೇದ್ಯವಾಗುವುದು ಅಂದರೆ ದೇವರಿಗಾಗಿ ಪ್ರತ್ಯೇಕಿಸಿಡುವುದು ಎಂದರ್ಥ. ಈಗ ಮೊದಲ ಉರುಳಿ, ಆ ಚಿಕ್ಕ ಉಂಡೆಯು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟರೆ ಆ ಇಡೀ ಕಣಕವೇನಾಗುವುದು? ಅಬ್ರಹಾಮ, ಇಸಾಕ, ಯಾಕೋಬರು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರಾದರೆ ಇಡೀ ಜನಾಂಗದ ಸ್ಥಿತಿಯೇನು? ಅದು ಎಲ್ಲವೂ ದೇವರಿಗೆ ಸೇರಿದ್ದಾಗಿರುತ್ತದೆ. ದೇವರು ಇಸ್ರಾಯೇಲ್ಯರ ಕುರಿತು ಕೈಬಿಟ್ಟಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಎಂಬುದಾಗಿ. ಪ್ರಿಯರೇ, ನಾನು ನೀನು ಇಸ್ರಾಯೇಲ್ಯರ ಕಾರಣದಿಂದಾಗಿ ಲಾಭ ಹೊಂದಿದ್ದೇವೆ. ಆದ್ದರಿಂದಲೇ ನಾನು ಎಂದಿಗೂ ಯೆಹೂದ್ಯರ ವಿರೋಧಿಯಾಗಿರಲಾರೆ. ಅವರ ಜನಾಂಗದಿಂದ ನನಗೆ ತುಂಬ ಲಾಭವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಊರೆಣ್ಣೆ ಮರವೆಂದರೆ ಇಸ್ರಾಯೇಲ್ ಜನಾಂಗ, ಕಾಡೆಣ್ಣೆ ಮರ ಎಂದರೆ ಸಭೆ. ದೇವರು ಅಬ್ರಹಾಮ, ಇಸಾಕ, ಯಾಕೋಬರನ್ನು ಕರೆದನು ಮತ್ತು ಇಸ್ರಾಯೇಲ್ ಜನಾಂಗದಿಂದಲೇ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಬಂದನು. ಈ ಕಾರಣದಿಂದಲೇ ನಮಗಿರುವುದೆಲ್ಲ ದೊರಕಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ನೀನು ಹೇಳುವುದು ನಿಜ, ಅವರು ನಂಬದೇ ಹೋದದರಿಂದ ಮುರಿದು ಹಾಕಲ್ಪಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಾಮುಖ್ಯ ಸಂಗತಿ ಏನೆಂದರೆ ಅವರು ನಂಬದೇ ಹೋದದರಿಂದ ಬದಿಗಿರಿಸಲ್ಪಟ್ಟರು. ನನ್ನ ಪ್ರಿಯ ಕ್ರೈಸ್ತ ಮಿತ್ರನೇ, ನೀನು ನಿನ್ನ ಅರ್ಹತೆಯಿಂದಾಗಿ ದೇವರ ಮುಂದೆ ನಿಂತಿಲ್ಲ, ಇಲ್ಲವೇ ನಿನ್ನ ಸಭಾ ಸದಸ್ಯತನ ಒಳ್ಳೆಯ ಕ್ರಿಯೆಗಳಿಂದಲೂ ಅಲ್ಲ, ಕೇವಲ ಕ್ರಿಸ್ತನ ಮೇಲಣ ನಿನ್ನ ನಂಬಿಕೆಯಿಂದ ಮಾತ್ರ ನಿಂತಿದ್ದಿ. ಇಲ್ಲಿ ಪೌಲನು ಒಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದಾನೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ದೇವರಿಗೆ ಅಪನಂಬಿಗಸ್ತರಾದಾಗ ದೇವರು ಅವರನ್ನು ಬಿಡದಿದ್ದ ಮೇಲೆ ಅಪನಂಬಿಗಸ್ತರಾದ ಕ್ರೈಸ್ತ ಸಭೆಯನ್ನು ಆತನು ಬಿಡುವುದಿಲ್ಲ. ತತ್ವಗಳ ಮೇಲೆ, ಆಚಾರ ವಿಧಿಗಳ ಮೇಲೆ ಇಲ್ಲವೇ ಬಾಯಾಡಂಬರಗಳ ಮೇಲೆ ಆಧಾರಗೊಂಡಿರುವ ನಮ್ಮ ಸಭೆಗಳು ಪ್ರಕಟಣೆ 3ರಲ್ಲಿ ಹೇಳಿದ ಲವೋದಿಕೀಯ ಸಭೆಗಳಂತಿರುವರು ಮಹಾಸಂಕಟಕ್ಕೆ ಗುರಿಯಾಗುವರೆಂದು ನಾನು ತಿಳಿಯುತ್ತೇನೆ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಫಿಲದೆಲ್ಫಿಯಾದ ಸಭೆಗೆ ಹೀಗೆ ಹೇಳುತ್ತಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ. ಪ್ರಿಯರೇ, ತನ್ನ ಬಾಗಲನ್ನು ತೆರೆದಿಟ್ಟು ದೇವರ ವಾಕ್ಯವನ್ನು ತಿಳಿಸುವ ಸಭೆಯನ್ನು ಹಿಂಸೆಯ ಕಾಲದಿಂದ ತಪ್ಪಿಸುವೆನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ಸ್ನೇಹಿತನೇ, ನಾನು ಇಂತಹ ಸಭೆಗೆ ಸೇರಿದವನು ಎಂಬುದಕ್ಕಾಗಿ ಸಂತೋಷಪಡುತ್ತೇನೆ. ನೀನು ಇಂತಹ ಸಭೆಯವನೆಂದು ನನ್ನ ಹಾರೈಕೆಯಾಗಿದೆ. ಅದು ಅದೃಶ್ಯವಾದ ವಿಶ್ವಾಸಿಗಳ ಕೂಟವಾಗಿದೆ. ಸಭೆ ಮೇಲಕ್ಕೆತ್ತಲ್ಪಡುವಾಗ ಇವರೂ ಜೊತೆಗೆ ಎತ್ತಲ್ಪಡುತ್ತಾರೆ. ಈ ಘಟನೆ ಮಹಾ ಸಂಕಟ ಕಾಲಕ್ಕಿಂತ ಮೊದಲು ಆಗುವುದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ಇಸ್ರಾಯೇಲ್ ಜನಾಂಗದ ಪುನರ್ಸ್ಥಾಪನೆ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರ ಪುನರ್ಸ್ಥಾಪನೆಯು ವಿಶೇಷ ಆಶೀರ್ವಾದಗಳನ್ನು ತರಲಿದೆ ಎಂಬುದಾಗಿ ನೋಡಲಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು, ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವು ಕಠಿಣವಾದ ಮಾತುಗಳಾಗಿವೆ. ಪೌಲನು ಅನ್ಯ ಜನರೆದುರಿಗೆ 2 ಉದಾಹರಣೆಗಳನ್ನಿಡುತ್ತಾನೆ. ದೇವರು ಇಸ್ರಾಯೇಲ್ಯರನ್ನು ತಿರಸ್ಕರಿಸುವುದರಲ್ಲಿ ಆತನ ಕಾಠಿಣ್ಯವೂ ಕಂಡುಬರುತ್ತದೆ. ಆದರೆ ದೇವರ ಕಡೆಗೆ ತಿರುಗಿಕೊಂಡ ಅನ್ಯ ಜನರಲ್ಲಿ ಆತನ ದಯೆಯೂ ಕಂಡುಬರುತ್ತದೆ. ದೇವರ ಈ 2 ಗುಣಗಳು ಈ ದಿನಗಳಲ್ಲಿ ಕಂಡುಬರಬೇಕಾಗಿದೆ. ಪ್ರಿಯರೇ, ಕ್ರಿಸ್ತನನ್ನು ತಿರಸ್ಕರಿಸಿದವರಿಗೆ ದೇವರ ನ್ಯಾಯತೀರ್ಪು ಹಾಗೂ ಕ್ರಿಸ್ತನನ್ನು ನಂಬಿದವರ ಕಡೆಗೆ ದೇವರ ದಯೆ. ದೇವರು ಇಸ್ರಾಯೇಲ್ಯರ ಕಡೆಗೆ ತೋರಿಸುವುದಕ್ಕಿದ್ದ ಕಾಠಿಣ್ಯದ ಮಾಹಿತಿ ಪೌಲನಿಗಿರಲಿಲ್ಲ. ಕ್ರಿಸ್ತಶಕ 70ರಲ್ಲಾದ ಯೆರೂಸಲೇಮಿನ ನಾಶನ ಹಾಗೂ ಅದರ ಬಳಿಕ ನಡೆದ ಘಟನೆಗಳೆಲ್ಲವೂ ಅತೀ ಭಯಂಕರವಾದದ್ದಾಗಿತ್ತು. ಪ್ರಿಯ ಸ್ನೇಹಿತನೇ, ದೇವರ ಕೃಪೆಯೊಂದಿಗೆ ನಾವು ಆಟವಾಡದಿರೋಣ. ನಮ್ಮನ್ನು ದೇವರ ಕುಟುಂಬಕ್ಕೆ ಸೇರಿಸಿ ನಮಗೆ ಅನೇಕ ಸವಲತ್ತುಗಳನ್ನು ಒದಗಿಸಿದ್ದು ಆತನ ದಯೆಯೇ ಆಗಿದೆ. 2000 ವರ್ಷಗಳ ಬಳಿಕವೂ ಅನ್ಯಜನರ ಸಭೆಯು ಒಂದು ಸೋಲಾಗಿಯೇ ಇದೆ, ಇಸ್ರಾಯೇಲ್ ಜನಾಂಗದಂತೆಯೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲ್ಯರು ಕೂಡ ಇನ್ನು ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಲ್ಪಡುವರು. ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರ್ಹತೆ ಇಲ್ಲದ ಅನ್ಯ ಜನಗಳನ್ನು ದೇವರು ಸ್ವೀಕರಿಸಿದ ಮೇಲೆ ಅರ್ಹತೆ ಇಲ್ಲದ ಇಸ್ರಾಯೇಲ್ಯರನ್ನು ಆತನು ಅದೇ ರೀತಿಯಾಗಿ ಸ್ವೀಕರಿಸುವನು. ತಿರುಗಿ ಎಂಬ ಪದವನ್ನು ನೋಡುವಾಗ ಇದು ಮುಖ್ಯ ಪದವಾಗಿದೆ. ದೇವರು ಇಸ್ರಾಯೇಲ್ಯರನ್ನು ಪುನಃ ಸ್ಥಾಪಿಸಲಿಕ್ಕಿದ್ದಾನೆ. ಇಸ್ರಾಯೇಲ್ಯರು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವರೆಂದು ಹಳೆ ಒಡಂಬಡಿಕೆಯು ಸ್ಪಷ್ಟಪಡಿಸುತ್ತದೆ. ಅವರು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗುವರು. ದೇವರು ನಮ್ಮನ್ನು ತನ್ನ ಅದ್ಭುತವಾದ ಶಾಶ್ವತ ಕೃಪೆ ಕರುಣೆಗಳಿಂದ ನಮ್ಮನ್ನು ರಕ್ಷಿಸಿದಂತೆ ಅವರನ್ನೂ ರಕ್ಷಿಸುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆಯಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಣ್ಣೆ ಮರದ ದೃಷ್ಟಾಂತವನ್ನು ಪೌಲನು ಪುನಃ ಹೇಳುತ್ತಾನೆ. ಎಣ್ಣೆ ಮರವೆಂದರೆ ಅಬ್ರಹಾಮನು ಬೇರಾಗಿರುವ ಇಸ್ರಾಯೇಲು. ಕೆಲವು ಕೊಂಬೆಗಳು ಕಡಿಯಲ್ಪಟ್ಟಿವೆ, ಇಡೀ ಜನಾಂಗವೇ ತಿರಸ್ಕರಿಸಲ್ಪಟ್ಟಿದೆ. ದೇವರು ಅನ್ಯ ಜನಗಳನ್ನು ಕಸಿ ಕಟ್ಟಿದನು,
ಆದರೆ ಅವರು ಯಹೂದ್ಯ ಮತಾವಲಂಬಿಗಳಾಗುವ ಮುಖಾಂತರವಲ್ಲ. ಹಾಗಾಗಿದ್ದಲ್ಲಿ ಅವರು ಹಳೆ ಒಡಂಬಡಿಕೆಯ ಆಚಾರಗಳನ್ನು ಪಾಲಿಸಬೇಕಾಗುತ್ತಿತ್ತು. ಅದಕ್ಕೆ ಬದಲಾಗಿ ದೇವರು ಇಸ್ರಾಯೇಲ್ಯರನ್ನು ಕಡಿದು ಹಾಕಿ ಅಬ್ರಹಾಮನ ಮೇಲೆ ನಂಬಿಕೆಯಿಂದ ಯಹೂದ್ಯರು ಅನ್ಯಜನರು ಸೇರಿರುವ ಸಭೆಯನ್ನು ಕಸಿಕಟ್ಟಿದನು. ದೇವರು ಹೀಗೆ ಮಾಡಬಲ್ಲವನಾಗಿದ್ದು ಅದನ್ನು ಮಾಡಿದನೆಂದು ಆತನು ಹುಟ್ಟುಕೊಂಬೆಗಳನ್ನು ಕೂಡ ಅದೇ ರೀತಿ ಕಸಿಕಟ್ಟಬಲ್ಲನೆಂದು ತಿಳಿದು ಬರುತ್ತದೆ. ಅಂದರೆ ಆತನು ಇಸ್ರಾಯೇಲ್ಯರನ್ನು ಶಾಶ್ವತವಾಗಿ ತೆಗೆದುಹಾಕುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಉಳಿದಿರುವುದು ಆತನ ಕರುಣೆಯೇ. ದೇವರು ತನ್ನ ಮಗನು ಅಂದರೆ ನಮ್ಮ ರಕ್ಷಕನ ಮೂಲಕವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆದುದರಿಂದ ದಿನಾಲೂ ರಕ್ಷಣೆ ಹೊಂದಿದ ಜೀವಿತದಲ್ಲಿ ಆತನನ್ನೇ ಹಿಂಬಾಲಿಸೋಣ. ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮಹಿಮೆ ಹೊಂದಲಿ. ಹೀಗಾಗುವಂತೆ ಆತನು ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲರು ಎಡವಿದ್ದರಿಂದ ಕ್ರಿಸ್ತನಿಂದ ಉಂಟಾದ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ದೇವರ ಕೃಪೆಯಿಂದ ಸಾವಿರಾರು ಜನರು ಭಕ್ತಿ ಸಂಜೀವನದ ಮೂಲಕ ದೇವರ ಮಕ್ಕಳಾಗುವ ಭಾಗ್ಯ ದೊರೆಯಿತು. ನಾನು ಈ ಬಾಧ್ಯತೆಯನ್ನು ಹೊಂದಿಕೊಂಡೆವು. ಆದ್ದರಿಂದ ದೇವರ ಕೃಪೆಯನ್ನು ವ್ಯರ್ಥ ಮಾಡದೆ ದಿನಾಲೂ ಕೃಪೆ ಹೇಳಿದ ಹಾಗೆ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ತಂದೆಯೇ, ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಆತನ ಜೀವಿತದ ಮೂಲಕ ಆತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟದರಲ್ಲಿಯೂ ಮತ್ತು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರ ಹೃದಯಗಳಲ್ಲಿ ನೀನು ಹುಟ್ಟಿ ಕರ್ತನೆ ನೂತನ ಜೀವಿತವನ್ನು ಅನುಗ್ರಹಿಸು. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಈ ಒಂದು ವರ್ಷದ ಅಂತ್ಯಕ್ಕೆ ನಮ್ಮನ್ನು ನಡೆಸಿದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಯ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ದೇವರ ಕೃಪೆಗೆ ಪಾಲುಗಾರರಾಗಿದ್ದೀರಿ ಅಲ್ವೇ? ಇನ್ನು ಬಹಳಷ್ಟು ಜನರು ದೇವರ ಕೃಪೆಯನ್ನು ಹೊಂದಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.